ನೋಡ್ತಾ ಇದ್ರ ಬಿಬಿಸಿ ನ್ಯೂಸ್. ನಾನು ಸ್ವಾಗತ್. ಇಡೀ ರಾಜ್ಯ ರಾಷ್ಟ್ರವೇ ತಲೆ ತಗ್ಗಿಸುವಂತಾಗಿದೆ ನಮ್ಮ ಹಾಸನದ ಇವತ್ತಿನ ಪರಿಸ್ಥಿತಿಯನ್ನ ನೋಡ್ತಾ ಹೋದ್ರೆ. ಕಾರಣ ಸಾಕಷ್ಟು ವಿಚಾರಗಳಿಗೆ ಬೇಲೂರು ಹಳೆಬೀಡಿಂದ ಹಿಡಿದು ದೇಶಕ್ಕೆ ಒಬ್ಬರು ಪ್ರಧಾನಿಯನ್ನ ಕೊಟ್ಟದ್ದು ನಮ್ಮ ಹಾಸನ ಜಿಲ್ಲೆ ಅಂತ ಹೆಮ್ಮೆಯಿಂದ ಹಿಗ್ಗಿ ಹೇಳ್ಕೊಳ್ತಾ ಇದ್ವಿ. ಆದ್ರೆ ಇವತ್ತು ಕೇವಲ ರಾಜ್ಯ ಮಾತ್ರ ಅಲ್ಲದೆ ಹೊರ ರಾಜ್ಯ ಹೊರ ದೇಶದಿಂದ ಜನ ಫೋನ್ ಮಾಡಿದ್ದು ಯಾವುದೋ ಪೆಂಡ್ರೈವ್ ಕೇಸ್ ಇದೆಯಲ್ಲ ನಿಮ್ಮ ಹಾಸನದ್ದ ಅಂತ ಕೇಳಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಹಾಸನದ ಕೀರ್ತಿ ಪತಾಕೆಯನ್ನ ರಾಷ್ಟ್ರ ಮಟ್ಟದಲ್ಲಿ ತಾತ ಹಾರಿಸಿದ್ರೆ ಅದೇ ಕೀರ್ತಿ ಪತಾಕೆಯನ್ನ ಇವತ್ತು ಮೊಮ್ಮಗ ಕಿತ್ತು ಹಾಕ್ಬಿಟ್ರಲ್ಲ ಅಂತಕ್ಕಂಥ ಒಂದು ಬೇಸರ ವಿಪಕ್ಷಗಳೆಲ್ಲ ಸ್ವತಃ JDS ಪಕ್ಷದ ಒಳಗಿರೋರಿಗೆ ಇವತ್ತು ಮೂಡ್ಬಿಟ್ಟಿದೆ. ರಾಜ್ಯದ ಗೃಹ ಮಂತ್ರಿ ಪರಮೇಶ್ವರ್ ಇಂದ ಹಿಡಿದು ದೇಶದ ಗೃಹ ಮಂತ್ರಿ ಅಮಿತ್ ಶಾ ಅವರೆಗೆ ಸ್ವತಃ ಪ್ರಜ್ವಲ್ ರೇವಣ್ಣ ಅವರ ಚಿಕ್ಕಪ್ಪ JDS ಪಕ್ಷದ ರಾಜ್ಯಾಧ್ಯಕ್ಷರು ಅವರೇ ಇವತ್ತು ಈ ಪ್ರಕರಣವನ್ನ ಯಾರು ಕೂಡ ಡಿಫೈನ್ ಮಾಡ್ಕೊಳಕ್ ಹೋಗ್ತಾ ಇಲ್ಲ. ಪ್ರಜ್ವಲ್ದು ತಪ್ಪಿಲ್ಲ ಅನ್ನೋ ಮಾತನ್ನ ಯಾರೊಬ್ರು ಆಡ್ತಾ ಇಲ್ಲ. JDS ನ ಹಾಸನ ಜಿಲ್ಲಾಧ್ಯಕ್ಷರು ಲಿಂಗೇಶ್ ಅವರು ಕೂಡ ಇವತ್ತು ಪತ್ರಿಕಾಗೋಷ್ಠಿ ಮಾಡಿದ್ರು. ಅವರು ಕೂಡ ಎಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಮಾಡಿರೋದು ಸರಿ ಅನ್ನೋದನ್ನ ಯಾರು ಕೂಡ ಹೇಳೋದಕ್ಕೆ ಸಿದ್ಧರಿಲ್ಲ. ಪ್ರಕರಣ ತನಿಖೆ ಆದ ನಂತರವಷ್ಟೇ ಈ ಬಗ್ಗೆ ಮಾತನಾಡೋಣ ಅಂತ JDS ಪಾಳಿಯ ಈಗಾಗಲೇ ಒಂದಿಷ್ಟು ಒಡಂಬಡಿಕೆ ಮಾಡ್ಕೊಂಡಿದೆ. ಹಾಗೂ ಕುಮಾರಸ್ವಾಮಿ ಅವರು ಕೂಡ ಈಗಾಗಲೇ ಈ ಪ್ರಕರಣದಿಂದ ಅಂತರವನ್ನ ಕಾಯ್ದುಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಪದೇ ಪದೇ ನನ್ನ ಕುಟುಂಬಕ್ಕೂ ರೇವಣ್ಣ ಅವರ ಕುಟುಂಬಕ್ಕೂ ಸಂಬಂಧವಿಲ್ಲ, ಪ್ರಜ್ವಲ್ ರೇವಣ್ಣ ಅವರ ವೈಯಕ್ತಿಕ ಇದು ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ. ಇವೆಲ್ಲ ಒಂದ್ ಸೈಡ್ ಎಲ್ಲರಿಗೂ ಗೊತ್ತಿರೋ ವಿಚಾರ. ಈಗ ಜನರಲ್ಲಿ ಮೂಡಿರ್ತಕ್ಕಂಥ ಪ್ರಶ್ನೆ, ಪ್ರಜ್ವಲ್ ರೇವಣ್ಣ ಅವರೇ ತಮ್ಮ ಮೊಬೈಲ್ನಲ್ಲಿ ಮಾಡಿಕೊಂಡಿದ್ದಾರೆ ಎನ್ನಲಾಗುತ್ತಿರುವ ಅಶ್ಲೀಲ ವಿಡಿಯೋಗಳು, ಅಸಭ್ಯ ವಿಡಿಯೋಗಳು, ಅಸಹ್ಯ ಹುಟ್ಟಿಸುವಂತ ವಿಡಿಯೋಗಳು, ನಾಗರಿಕ ಸಮಾಜ ತಲೆ ತಗ್ಗಿಸುವಂತ ವಿಡಿಯೋಗಳು ಅವರ ಫೋನಿನಿಂದ ಹೊರಗೆ ಹೇಗೆ ಬಂದೋ ಅನ್ನೋದು ಈಗ ಪ್ರಶ್ನೆ. ಅವರ ಖಾಸಗಿ ಮೊಬೈಲ್ನಲ್ಲಿದ್ದಂತಹ ಖಾಸಗಿ ವಿಡಿಯೋಗಳು ಹೊರಗೆ ಹೇಗೆ ಬಂದೋ ಅಂತಕ್ಕಂಥದ್ದು ಸಾರ್ವಜನಿಕರಲ್ಲಿ ಮೂಡಿರ್ತಕ್ಕಂಥ ಪ್ರಶ್ನೆ. ಹಾಗಿದ್ರೆ ವಿಡಿಯೋಗಳು ಹೊರಗೆ ಹೇಗೆ ಬಂದೋ, ಇದಕ್ಕೆ ಕಾರಣ ಏನು, ಇವೆಲ್ಲವನ್ನ ನಿಮ್ಮ ಮುಂದೆ ತೆರೆದಿಡ್ತೀವಿ. ರಾಷ್ಟ್ರ ಮಟ್ಟದಲ್ಲಿ ಹಾಸನದ ಮರ್ಯಾದೆಯನ್ನ ಹರಾಜು ಹಾಕಿದ್ದಾರಂತೆ ಪ್ರಜ್ವಲ್ ರೇವಣ್ಣ. ಪ್ರಜ್ವಲ್ ರೇವಣ್ಣರಿಂದ ರಾಷ್ಟ್ರ ಮಟ್ಟದಲ್ಲಿ ಹಾಸನದ ಮರ್ಯಾದೆ ಇವತ್ತು 3 ಕಾಸಿಗೆ ಬೆಲೆ ಇಲ್ಲದಂತೆ ಹರಾಜಾಗಿ ಹೋಗಿದೆ. ಪ್ರಜ್ವಲ್ ರೇವಣ್ಣ ಮೊಬೈಲ್ನಲ್ಲಿದ್ದ ವಿಡಿಯೋಗಳು ಹೊರ ಬಂದಿದ್ದು ಹೇಗೆ? ಹಾಗಿದ್ರೆ ಪ್ರಜ್ವಲ್ ರೇವಣ್ಣ ಅವರ ಖಾಸಗಿ ಮೊಬೈಲ್ನಲ್ಲಿದ್ದ ವಿಡಿಯೋಗಳು ಹೊರಗೆ ಹೇಗೆ ಬಂದು? ಪರ್ಸನಲ್ ಫೋನ್ನಲ್ಲಿದ್ದ ಖಾಸಗಿ ವಿಡಿಯೋ ಹೊರ ಬಂದಿದ್ದು ಹೇಗೆ ಗೊತ್ತಾ? ಹೇಳ್ತೀವಿ ನಿಮಗೆ ಹೇಗೆ ಪರ್ಸನಲ್ ಫೋನ್ನಲ್ಲಿದ್ದಂತಹ ಖಾಸಗಿ ವಿಡಿಯೋಗಳು ಹೊರಗೆ ಬಂದವು. ಅಶ್ಲೀಲ ವಿಡಿಯೋಗಳು ಮೊಬೈಲ್ನಿಂದ ಔಟ್ ಆಗಿದ್ದರ ಹಿಂದಿನ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತೀವಿ. ವಿಡಿಯೋ ಹೊರ ಬಂದಿದ್ದರ ಹಿಂದೆ ಇದೆ ಹೆಣ್ಣು ಹೊನ್ನು ಮಣ್ಣಿನ ಕತೆ. ವಿಡಿಯೋ ಹೊರ ಬಂದಿದ್ದರ ಹಿಂದೆ ಇದೆ ಹೆಣ್ಣು ಹೊನ್ನು ಮಣ್ಣಿನ ಕತೆ. ಕೋಟ್ಯಾಧಿಪತಿ ಪ್ರಜ್ವಲ್ ರೇವಣ್ಣಗೆ ಮುಳುವಾಯ್ತು ಆ 13 ಎಕರೆ ಜಮೀನು. ಕೋಟ್ಯಾಧಿಪತಿ ಪ್ರಜ್ವಲ್ ರೇವಣ್ಣ, ಆದ್ರೆ ಅವರಿಗೆ ಕೇವಲ 13 ಎಕರೆ ಜಮೀನಿನ ಮೇಲಿನ ವ್ಯಾಮೋಹ ಇಷ್ಟೆಲ್ಲಕ್ಕೂ ಕಾರಣ ಆಯ್ತಾ? 13 ಎಕರೆ ಜಮೀನಿಗೆ ಶುರುವಾದ ವೈರತ್ವ ದೇಶವನ್ನೇ ಬಿಡುವಂತೆ ಮಾಡಿಬಿಡ್ತು ಪ್ರಜ್ವಲ್ ರೇವಣ್ಣ ಅವರನ್ನ ಅಂತ ಹೇಳಲಾಗ್ತಾ ಇದೆ. ಕೇವಲ 13 ಎಕರೆ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ, ನಮ್ಮಂತ ಮಧ್ಯಮ ವರ್ಗದವರಿಗೆ 13 ಎಕರೆ ಅಂದ್ರೆ ಬಹಳ ದೊಡ್ಡದು. ಆದ್ರೆ ಇವರು ಕೇವಲ 5 ವರ್ಷದಲ್ಲಿ ತಮ್ಮ ಆಸ್ತಿಯನ್ನ 5 ಪಟ್ಟು ಹೆಚ್ಚಿಸಿಕೊಳ್ಳುವಂತಹ ಹಾಗೂ ಸುಮಾರು 40.94 ಕೋಟಿ ಒಡೆಯರಾಗಿರೋ ಪ್ರಜ್ವಲ್ ರೇವಣ್ಣ ಅವರಿಗೆ 13 ಎಕರೆ ಜಮೀನು ದೊಡ್ಡ ವಿಚಾರ ಅಲ್ಲ. ಹಾಗಿದ್ರೆ ಕೇವಲ 13 ಎಕರೆ ಜಮೀನಿಗೆ ಶುರುವಾದ ವೈರತ್ವ ಇವತ್ತು ಪ್ರಜ್ವಲ್ ರೇವಣ್ಣ ಅವರು ದೇಶವನ್ನೇ ಬಿಡುವಂತೆ ಮಾಡಿಬಿಡ್ತಾ ಅಂತಕ್ಕಂಥ ಪ್ರಶ್ನೆ ಮನೆ ಮಾಡುತ್ತೆ. ಪ್ರಜ್ವಲ್ ಕಾರು ಚಾಲಕನೊಟ್ಟಿಗಿನ ಘರ್ಷಣೆಯೇ ಇದಕ್ಕೆಲ್ಲ ಕಾರಣ ಅಂತ ಹೇಳಲಾಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ಅವರು ಕಾರು ಚಾಲಕ ಆಗಿದ್ರು, ಕಾರ್ತಿಕ್ ಅವರೊಟ್ಟಿಗಿನ ಘರ್ಷಣೆಯೇ ಇದಕ್ಕೆಲ್ಲ ಕಾರಣ. ಏನಿದು ಹಾಗಿದ್ರೆ ಕಾರು ಚಾಲಕನ ಕಥೆ? ಏನಿದು 13 ಎಕರೆ ಜಮೀನಿನ ಕತೆ? ಖಾಸಗಿ ವಿಡಿಯೋ ಹೊರ ಬಿದ್ದಿದ್ದು ಹೇಗೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮ್ಮ VVC ಟಿವಿಯಲ್ಲಿ ನಾವೀಗ ತೆರೆದಿಡ್ತಾ ಇದ್ದೀವಿ. 13 ಎಕರೆ ಜಮೀನು, ಕಾರ್ತಿಕ್ ಹಾಗೂ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾಗುವ ಅಶ್ಲೀಲ ವಿಡಿಯೋಗಳು ಒಂದಕ್ಕೊಂದು ತಾಳೆ ಹಾಕೊಳ್ತಾ ಇದ್ದಾವೆ. ಹೇಗೆ ಹೊರಬಂತು ಈ ವಿಡಿಯೋ?
ಸಾಕಷ್ಟು ಹೊತ್ತು ಇದನ್ನ ನಾನು ಡ್ರ್ಯಾಗ್ ಮಾಡಕ್ ಇಷ್ಟಪಡಲ್ಲ, ಡ್ರ್ಯಾಗ್ ಮಾಡ್ತಕ್ಕಂಥ ಕಂಟೆಂಟು ಅಲ್ಲ, ಈ ಬಗ್ಗೆ ನಾವು ಕುತ್ಕೊಂಡು ಮಾತನಾಡ್ತಕ್ಕಂಥದ್ದು ಅಲ್ಲ. ಪ್ರಜ್ವಲ್ ರೇವಣ್ಣ ಅವರು ಈ ಹಿಂದೆಯೇ ನನ್ನ ಬಗ್ಗೆ ಮಾನಹಾನಿ ಆಗುವ ಸುದ್ದಿಗಳನ್ನ ಪ್ರಸಾರ ಮಾಡಬಾರ್ದು ಅಂತ ನಮ್ಮ ವಾಹಿನಿಯೂ ಸೇರಿದಂತೆ ಒಂದಿಷ್ಟು ಲೀಗಲ್ ನೋಟಿಸ್ ಅನ್ನ ಕಳಿಸಿದ್ರು. ಇದರೊಟ್ಟಿಗೆ ಇದನ್ನ ಕುತ್ಕೊಂಡಿಲ್ಲಿ ಮಾತಾಡಕ್ಕೆ ಅವರು ಮಾಡಿರುವ ಸಾಧನೆಗಳ ಅಲ್ಲ ಇದು, ಅವರು ಮಾಡಿರುವ ಹೆಮ್ಮೆಯ ವಿಚಾರ ಅಲ್ಲ ಇದು. ಅಂಡ್ ನಾನು ಆಗ್ಲೇ ಹೇಳಿದೆ, ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಘಟನೆ. ಇದನ್ನ ನಾವು ತುಂಬಾ ಎಕ್ಸ್ಟೆಂಡ್ ಮಾಡಿ ಇದನ್ನ ನಿಮ್ಮ ಮುಂದೆ ಹೇಳೋದಲ್ಲ. ಬಟ್ ಆದ್ರೆ ಹೇಗೆ ವಿಡಿಯೋ ಹೊರಗೆ ಬಂತು ಅನ್ನೋದು ಸಾಕಷ್ಟು ಜನ ಪ್ರಶ್ನೆ ಮಾಡ್ತಾ ಇದ್ರು. ಪ್ರಜ್ವಲ್ ರೇವಣ್ಣ ಅವರು ತಮ್ಮ ಮೊಬೈಲ್ನಲ್ಲಿ ಶೇಖರಿಸಿ ಇಟ್ಟಿಕೊಂಡಿದ್ದರೆನ್ನಲಾದ ವಿಡಿಯೋಗಳು ಹೇಗೆ ಹೊರ ಬಂತು ಅನ್ನೋ ಪ್ರಶ್ನೆಗೆ ಉತ್ತರ ಬೇಕಾಗುತ್ತೆ. ಎಸ್, ಇವತ್ತಾಗಲೇ ಇದಕ್ಕೊಂದಿಷ್ಟು ಕ್ಲಾರಿಟಿ ಕೂಡ ಸಿಕ್ಕಿರಬಹುದು. ಎಚ್ ಡಿ ಕುಮಾರಸ್ವಾಮಿ ಅವರು ಬೆಂಗಳೂರಿನಲ್ಲಿ ಪತ್ರಿಕಾಗೋಷ್ಠಿ ಮಾಡಬೇಕಾದ್ರೂ ಕೂಡ ಈ ವಿಚಾರದ ಬಗ್ಗೆ ಸೂಕ್ಷ್ಮವಾಗಿ ಹೇಳಿದ್ರು. ಈ ವಿಡಿಯೋ ಹೊರಗೆ ಹೆಂಗ ಬಂತು, ಹೊರಬಿಟ್ಟ ಕಾರ್ತಿಕ್ ವಿಚಾರವನ್ನು ಕೂಡ ಒಂದಿಷ್ಟು ಪ್ರಸ್ತಾಪವನ್ನ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು. ಇದರೊಟ್ಟಿಗೆ ಸ್ವತಃ ಕಾರ್ತಿಕ್ ಅವರೇ ಈ ಹಿಂದೆ ಮಾಧ್ಯಮಗಳ ಮುಂದೆಯೂ ಬಂದು ಈ ಬಗ್ಗೆ ಪ್ರಸ್ತಾಪವನ್ನ ಮಾಡಿದ್ರು. ಅಂಡ್ ಪ್ರಜ್ವಲ್ ರೇವಣ್ಣ ಅವರ ಖಾಸಗಿ ವಿಡಿಯೋಗಳು ನನ್ನೊಟ್ಟಿಗಿದ್ದಾವೆ ಅಂತ ಅದನ್ನ ಬಿಡದೆ ತಮ್ಮಲ್ಲೇ ಇಟ್ಟುಕೊಂಡು ಮಾಧ್ಯಮಗಳಲ್ಲಿ ತಮ್ಮ ವರ್ಚಸ್ಸನ್ನ ವೃದ್ಧಿ ಮಾಡಿಕೊಳ್ಳುವ ಪ್ರಯತ್ನವನ್ನ ಮಾಡಿದ್ರು ದೇವರಾಜೇಗೌಡರು. ಬಟ್ ಈಗ ಅಟ್ ದ ಎಂಡ್ ಚುನಾವಣೆಗೆ ಒಂದೆರಡು ದಿನ ಬಾಕಿ ಇರುವಾಗಲೇ ವಿಡಿಯೋ ಹಾಸನದ ಗಲ್ಲಿಗಳಲ್ಲೂ ಮೊಬೈಲ್ಗಳಲ್ಲಿ ಪೆನ್ ಡ್ರೈವ್ ಹೆಸರಿನಲ್ಲಿ ಎಲ್ಲ ಕಡೆ ಹರಿದಾಡ್ಬಿಡ್ತು. ರಾಜಕೀಯ ಸ್ವಾರ್ಥಕ್ಕೋಸ್ಕರ, ತಮ್ಮ ರಾಜಕೀಯ ತೆವಲಿಗೋಸ್ಕರ, ತಮ್ಮ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಪ್ರಜ್ವಲ್ ರೇವಣ್ಣ ಅವರನ್ನ ಮಣಿಸುವ ಉದ್ದೇಶದಿಂದಲೋ ಯಾವ ಕಾರಣಕ್ಕೆ ಮಾಡಿದ್ರು, ಹೆಣ್ಣು ಮಕ್ಕಳ ಮಾನವನ್ನ, ಹೆಣ್ಣು ಮಕ್ಕಳ ಮರ್ಯಾದೆಯನ್ನ ಇವತ್ತು ನಡು ರಸ್ತೆಯಲ್ಲಿ ಬೆತ್ತಲು ಮಾಡಿ ನಿಲ್ಲಿಸ್ಬಿಟ್ರು. JDS ಪಕ್ಷದಲ್ಲೇ ಗುರುತಿಸ್ಕೊಂಡಿದ್ದವರು ಪ್ರತಿ ದಿವಸ ಪತ್ರಿಕಾಗೋಷ್ಠಿಗೆ ಬರ್ತಾ ಇದ್ರು, ಸ್ಟ್ರೈಕ್ಗಳಿಗೆ ಬರ್ತಾ ಇದ್ರು, ಸಾಮಾಜಿಕವಾಗಿ ಗುರುತಿಸ್ಕೊಂಡಿದ್ರು. ಅವರೆಲ್ಲರನ್ನ ಕೂಡ ಇವತ್ತು ಯಾರ್ದೋ ರಾಜಕೀಯ ವೈಷಮ್ಯಕ್ಕೋ, ಯಾರ್ದೋ ರಾಜಕೀಯ ಹಿತಾಸಕ್ತಿಗೋ ಆ ಹೆಣ್ಣು ಮಕ್ಕಳ ಬದುಕನ್ನ, ಹೆಣ್ಣು ಮಕ್ಕಳ ಕುಟುಂಬದ ಬದುಕನ್ನ, ಆ ಹೆಣ್ಣು ಮಕ್ಕಳ ಖಾಸಗಿತನವನ್ನ ಇವತ್ತು ನಡು ರಸ್ತೆಯಲ್ಲಿ ತಂದು ನಿಲ್ಲಿಸಿಬಿಟ್ಟಿದ್ದಾರೆ. ಅಪಾರ್ಟ್ ಫ್ರಮ್ ದಿಸ್, ಈಗಾಗಲೇ SIT ರಚನೆಯಾಗಿದೆ. SITಯಲ್ಲಿ ದಕ್ಷ ಅಧಿಕಾರಿಗಳಿದ್ದಾರೆ. ಈ ಬಗ್ಗೆ ಈಗಾಗಲೇ ಸಂತ್ರಸ್ತೆ ಒಬ್ಬಳು ದೂರನ್ನು ಕೂಡ ಕೊಟ್ಟಿದ್ದಾರೆ. ಈ ಬಗ್ಗೆ ತನಿಖೆಯೂ ಕೂಡ ನಡೀತಾ ಇದೆ. ಇವೆಲ್ಲವನ್ನ ಹೊರತುಪಡಿಸಿ ಪ್ರಜ್ವಲ್ ರೇವಣ್ಣ ಅವರ ಖಾಸಗಿ ಮೊಬೈಲ್ನಲ್ಲಿದ್ದ ಖಾಸಗಿ ವಿಡಿಯೋಗಳು ಹೊರಗೆ ಹೇಗೆ ಬಂದುವು ಅನ್ನೋದನ್ನ ನಿಮ್ಮ ಮುಂದೆ ತೆರೆದಿಡತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ. ಇದಾರೋ ನಾವು ಕುತ್ಕೊಂಡು ಆಫೀಸಲ್ಲಿ ಬರ್ದಿರೋ ಕತೆ ಸ್ಟೋರಿ ಅಲ್ಲ, ಬದಲಾಗಿ ಸ್ವತಃ ವಿಡಿಯೋವನ್ನ ಕೊಟ್ಟಿದ್ದು ಅವರೇ ಹೇಳಿರ್ತಕ್ಕಂಥದ್ದು. ಅಂಡ್ ಹೆಂಗೆ ಹೊರಗೆ ಬಂತು ಅಂತ ಹೋದ್ರೆ, ಇದರಿಂದ ನಾನಾಗ್ಲೇ ಹೇಳಿದೆ, ಕೇವಲ 13 ಎಕರೆ ಪ್ರಜ್ವಲ್ ರೇವಣ್ಣ ಅವರ ಪ್ರಕಾರ, ಅವರ ಕುಟುಂಬದ ಪ್ರಕಾರ ಕೇವಲ 13 ಎಕರೆ ಜಮೀನಿಗಾಗಿ ಶುರುವಾದಂತಹ ಒಂದು ಗಲಾಟೆ, ಘರ್ಷಣೆ ಅಥವಾ ಒಂದಿಷ್ಟು ವೈಮನಸ್ತಾಪ ಇವತ್ತು ಪ್ರಜ್ವಲ್ ರೇವಣ್ಣ ಅವರು ದೇಶವನ್ನೇ ಬಿಟ್ಟು ಹಾರಿ ಹೋಗುವ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ. ದೇಶನೇ ಬಿಟ್ಟು ಹಾರೋಗೋ ಪರಿಸ್ಥಿತಿಗೆ ಬಂದಿದೆ. ಚುನಾವಣೆಯಾಗಿ ಒಂದು ದಿವಸವೂ ಆಗಿರಲಿಲ್ಲ, ಪ್ರಜ್ವಲ್ ರೇವಣ್ಣ ಜರ್ಮನಿಗೆ ಹಾರೋಗ್ಬಿಟ್ರು. ಕಾರಣ ಏನು? ವಿಡಿಯೋಗಳು. ಜನರ ಮುಂದೆ ಫೇಸ್ ಮಾಡೋಕ್ಕಾಗ್ತಾ ಇಲ್ಲ, ಜನರ ಮುಂದೆ ಫೇಸ್ ಮಾಡಿ ಡಿಫೈನ್ ಮಾಡ್ಕೊಳ್ಳೋಕ್ಕಾಗದಿರೋ ಪರಿಸ್ಥಿತಿ. ಯಾರು ನಾನಾಗ್ಲೇ ಹೇಳಿದ್ನಲ್ಲ, ಸ್ವಂತ ಅವರ ಚಿಕ್ಕಪ್ಪ ಕುಮಾರಸ್ವಾಮಿ ಅವರೇ ಇವತ್ತು ಪ್ರಜ್ವಲ್ ರೇವಣ್ಣ ಕುಟುಂಬವೇ ಬೇರೆ, ನನ್ನ ಕುಟುಂಬವೇ ಬೇರೆ ಅಂತಕ್ಕಂಥ ಪರಿಸ್ಥಿತಿಗೆ ತಂದು ನಿಲ್ಲಿಸ್ಬಿಟ್ಟಿದ್ರು ಪ್ರಜ್ವಲ್ ರೇವಣ್ಣ. ಒಗ್ಗಟ್ಟಿನಿಂದಂತ ದೇವೇಗೌಡರ ಕುಟುಂಬವನ್ನೇ ಇವತ್ತು ಬೇರ್ಪಡ ಆದಂತೆ ಮಾಡಿಬಿಡ್ತು ಈ ಘಟನೆ. ಅವತ್ತು ಹಾಸನದಲ್ಲಿ ಜ್ಞಾನಾಕ್ಷಿ ಕಲ್ಯಾಣ ಮಂಟಪದಲ್ಲಿ ನಿಂತ್ಕೊಂಡು ಪ್ರಜ್ವಲ್ ರೇವಣ್ಣ ನನ್ನ ಮಗ ಅಂತ ಕೈ ಹಿಡಿದು ಎತ್ತಿ ನಿಲ್ಲಿಸಿ ಇವತ್ತು ಪ್ರಜ್ವಲ್ ರೇವಣ್ಣ ಅವ್ರಿಗೆ ಮತ ಹಾಕಿ ಅಂತ ಹೇಳಿದ ಕುಮಾರಸ್ವಾಮಿ ಅವರು, ಇವತ್ತು ರೇವಣ್ಣ ಅವ್ರ ಕುಟುಂಬನೇ ಬೇರೆ, ನಮ್ಮ ಕುಟುಂಬನೇ ಬೇರೆ. ಅವರ ಇದು ಒಬ್ಬ ವ್ಯಕ್ತಿಯ ಖಾಸಗಿ ವಿಚಾರ, ವ್ಯಕ್ತಿಗತವಾಗಿ ಮಾತಾಡಿ ಕುಟುಂಬವಾಗಿ ಮಾತಾಡಬೇಡಿ ಅಂತ ಕುಮಾರಸ್ವಾಮಿ ಅವ್ರು ನೊಂದ್ಕೊಂಡು ಹೇಳ್ತಾರೆ. ಇವೆಲ್ಲ ಒಂದ್ ಕಡೆ. ಇವತ್ತು ದೇಶದ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಟ್ರೆಂಡಿಂಗ್ ನ್ಯೂಸ್ ಆಗ್ಬಿಟ್ಟಿದ್ದಾರೆ ಪ್ರಜ್ವಲ್ ರೇವಣ್ಣ. ಸಾಧನೆ ಮಾಡ ಅಥವಾ ಹಾಸನದ ಯಾರು ಕಂಡು ಕೇಳರಿಯದ ರೀತಿಯಲ್ಲಿ ಅಭಿವೃದ್ಧಿ ಮಾಡ ಅಲ್ಲ, ಬದಲಾಗಿ ತಮ್ಮ ಮೇಲೆ ಬಂದಿರುವ ಆರೋಪ ಹಾಗೂ ಆರೋಪವನ್ನ ಸರಿಯಾದ ರೀತಿಯಲ್ಲಿ ಡಿಫೈನ್ ಮಾಡ್ಕೊಳ್ಳೋದ್ರಲ್ಲಿ ವಿಫಲರಾಗಿ ಇವತ್ತು ಪ್ರಜ್ವಲ್ ರೇವಣ್ಣ ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಸುದ್ದಿ ಆಗ್ಬಿಟ್ಟಿದ್ದಾರೆ. ಪ್ರಖ್ಯಾತಿಯಾಗಲ್ಲ, ಕುಖ್ಯಾತಿಯಾಗಿ ಸುದ್ದಿ ಆಗಿದ್ದಾರೆ ಪ್ರಜ್ವಲ್ ರೇವಣ್ಣ. ಹಾಗಿದ್ರೆ ಪ್ರಜ್ವಲ್ ರೇವಣ್ಣ ಅವರ ಈ ಖಾಸಗಿ ವಿಡಿಯೋಗಳು
1, 2, 3 ಅಲ್ಲ, ಸುಮಾರು 2,000ಕ್ಕೂ ಹೆಚ್ಚು ವಿಡಿಯೋಗಳು ಹೊರ ಬಂದಿದ್ದು ಹೇಗೆ ಅಂತ ನೋಡ್ತಾ ಹೋದ್ರೆ, ಎಸ್, ಪ್ರಜ್ವಲ್ ರೇವಣ್ಣ ಅವರೊಟ್ಟಿಗೆ ಸುಮಾರು 14 ವರ್ಷಕ್ಕಿಂತ ಹೆಚ್ಚು ವರ್ಷಗಳ ಕಾಲ ಅವರೊಟ್ಟಿಗೆ ಅವರ ಆಪ್ತರಾಗಿ, ಅವರ ಕುಟುಂಬದ ಕಾರು ಚಾಲಕರಾಗಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ರು ಕಾರ್ತಿಕ್ ಅಂತವ್ರು. ಕಾರ್ತಿಕ್ ಅಂತಕ್ಕಂಥವ್ರು ಪ್ರಜ್ವಲ್ ರೇವಣ್ಣ ಅವರ ಆಪ್ತನಾಗಿ, ಅವರ ಕಾಲು ಚಾಲಕನಾಗಿ, ಅವರ ಕುಟುಂಬದ ಕಾರು ಚಾಲಕನಾಗಿ ಸುಮಾರು ದಶಕಕ್ಕೂ ಹೆಚ್ಚು ಕಾಲ ಕೆಲಸವನ್ನ ಮಾಡಿದ್ರು. ಪ್ರಜ್ವಲ್ ರೇವಣ್ಣ ಎಲ್ಲಿ ಹೋಗ್ತಾರೆ, ಏನ್ ಮಾಡ್ತಾರೆ, ಯಾವ ಕ್ಷಣಕ್ಕೆ ಏನ್ ಮಾಡಬಹುದು, ಇವೆಲ್ಲದರ ಬಗ್ಗೆ ಅರಿವಿತ್ತು ಕಾರ್ತಿಕ್ಗೆ. ಹೀಗೆ ವಿಶ್ವಾಸ ಚೆನ್ನಾಗಿದ್ದಿದ್ರಿಂದ ಕಾರ್ತಿಕ್ ಅವ್ರು ಹೇಳ್ತಾರೆ ಅದು ನಮ್ಮದೇ ಜಮೀನು ಅಂತ. ಅರಸೀಕೆರೆ ಬಳಿ ಯಾವುದೋ ಒಂದು 13 ಎಕರೆ ಜಮೀನು ಇತ್ತಂತೆ, ತೋಟ. ಕಾರ್ತಿಕ್ ಅವರು ನನ್ನ ಜಮೀನು ಅಂತ ಹೇಳ್ತಾರೆ. ಮತ್ತೆ ಕೆಲವರು ಹೇಳ್ತಾರೆ ರೇವಣ್ಣ ಅವರ ಕುಟುಂಬ ಅಲಿಯಾಸ್ ಪ್ರಜ್ವಲ್ ರೇವಣ್ಣ ಅವರು ಕಾರ್ತಿಕ್ನ ಹೆಸರಿನಲ್ಲಿ ಬೇನಾಮಿಯಾಗಿ ಆ ಆಸ್ತಿಯನ್ನ ಮಾಡಿದ್ದರು ಎನ್ನಲಾಗುತ್ತೆ. ಒಳ್ಳೆ ಆಸ್ತಿ ಮಾಡಿದ್ ನಿಜ, 13 ಎಕರೆ ಇದ್ದಿದ್ದು ನಿಜ. ಅದು ಕಾರ್ತಿಕ್ಗೆ ಪರ್ಚೇಸ್ ಮಾಡಿದ್ರೋ ಅಥವಾ ಕಾರ್ತಿಕ್ ಹೆಸರಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಪರ್ಚೇಸ್ ಮಾಡಿದ್ರೋ ಗೊತ್ತಿಲ್ಲ. ಆದ್ರೆ 13 ಎಕರೆ ಒಂದು ಜಮೀನಿತ್ತು. ಆ 13 ಎಕರೆ ತೋಟದಲ್ಲಿ ಕಾರ್ತಿಕ್ ಆ ತೋಟಕ್ಕೆ ಯಾವುದೋ ಕಾರ್ಯಕ್ರಮಕ್ಕೆ ಪ್ರಜ್ವಲ್ ರೇವಣ್ಣ ಅವರು ಹಾಗೂ ಭವಾನಿ ರೇವಣ್ಣ ಅವರೆಲ್ಲರನ್ನು ಕರೆದಿದ್ರಂತೆ. ಈ ಸಂದರ್ಭದಲ್ಲಿ ಆ ಜಮೀನನ್ನ ನೋಡಿದ ಮೇಲೆ ಈ ಜಮೀನ ನನ್ನ ಹೆಸರಿಗೆ ಬೇಕು ಅಂತ ಪ್ರಜ್ವಲ್ ರೇವಣ್ಣ, ಭವಾನಿ ರೇವಣ್ಣ ಡಿಮ್ಯಾಂಡ್ ಮಾಡಕ್ ಶುರು ಮಾಡಿದ್ರು ಅನ್ನೋದು ಕಾರ್ತಿಕ್ ಕ್ಲೈಮ್ ಮಾಡ್ತಾರೆ. ಅಲ್ಲಿಂದ ನಾನು ಜಮೀನ್ ಕೊಡಲ್ಲ ಅಂದಿದ್ದಕ್ಕೆ ನಮ್ಮ ಕುಟುಂಬವನ್ನ, ನನ್ನ ಹೆಂಡತಿನ ಕಿಡ್ನಾಪ್ ಮಾಡಿದ್ರು, ಅವಳು ಗರ್ಭಿಣಿ ಆಗಿದ್ದ ಸಂದರ್ಭದಲ್ಲಿ ಭವಾನಿ ರೇವಣ್ಣ ಒದ್ರು, ಗರ್ಭಪಾತ ಆಯ್ತು, ನನ್ನ ಕಿಡ್ನಾಪ್ ಮಾಡಿ ಹೆದರಿಸಿ ಬದರಿಸಿ ಆ ಜಮೀನನ್ನ ಅವ್ರ ಹೆಸರಿಗೆ ಬರೆಸ್ಕೊಂಡ್ರು ಅಂತ ಈ ತರ ಒಂದಿಷ್ಟು ಆರೋಪಗಳನ್ನ ಮಾಡ್ತಾರೆ. ಮತ್ತೊಂದು ಕಡೆ ಕಾರ್ತಿಕ್ ಮದುವೆ ಆಗಿದ್ದು ಯಾರನ್ನ ಅಂತ ಅಂದ್ರೆ ಇದೇ ಭವಾನಿ ರೇವಣ್ಣ ಅವರ ಮನೆಯಲ್ಲಿ, ಅವರ ಕಚೇರಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದ ಯುವತಿಯನ್ನ ಕಾರ್ತಿಕ್ ಮದುವೆ ಆದ್ರು. ಯಾಕಂದ್ರೆ ಕಾರ್ತಿಕ್ ಕೂಡ ಅವರ ಕುಟುಂಬದಲ್ಲಿ ಅವರ ಪ್ರಜ್ವಲ್ ರೇವಣ್ಣ ಅವರ ಆಪ್ತ ಕಾರು ಚಾಲಕನಾಗಿದ್ದರಿಂದ ಭವಾನಿ ರೇವಣ್ಣ ಅವರ ಕಚೇರಿಯಲ್ಲಿ, ಅವರ ಮನೆಯಲ್ಲೇ ಇದ್ದಂತಹ ಯುವತಿಯನ್ನ ಕಾರ್ತಿಕ್ ಮದುವೆ ಆದ್ರು. ಕಾರ್ತಿಕ್ ಆ ಯುವತಿಯನ್ನ ಮದುವೆ ಆಗೋದು ಇವರಿಗೂ ಕೂಡ ಇಷ್ಟ ಇರಲಿಲ್ವಂತೆ. ಅದಾದ ನಂತರ ಮದುವೆ ವಿಚಾರ ಒಂದು, ಜೊತೆಗೆ ತೋಟದ ವಿಚಾರ. ಯಾವಾಗ ಕಾರ್ತಿಕ್ ಹಾಗೂ ರೇವಣ್ಣ ಅವರ ಕುಟುಂಬ, ಪ್ರಜ್ವಲ್ ರೇವಣ್ಣ ಅವರ ಕುಟುಂಬದ ನಡುವಿನ ವಿಶ್ವಾಸ ಅಳಸ್ಲಿಕ್ಕೆ ಪ್ರಾರಂಭವಾಯಿತೋ, ಇಬ್ಬರ ನಡುವೆ ಒಂದಿಷ್ಟು ಅಸಮಾಧಾನಗಳು ಶುರುವಾಗ್ಲಿಕ್ಕೆ ಪ್ರಾರಂಭವಾಯಿತೋ, ಆಗ ಈ 13 ಎಕರೆ ಜಮೀನನ್ನ ಅವನ ಹೆಸರಿನಲ್ಲಿ ಇಡೋದು ಬೇಡ, ಇದನ್ನ ಮಾರಾಟ ಮಾಡ್ಬಿಡೋಣ, ಬೇರೆ ಹೆಸರಿಗೆ ಮಾಡೋಣ ಅಂತ ಪ್ರಜ್ವಲ್ ರೇವಣ್ಣ ಅವರ ಕುಟುಂಬ ಮುಂದಾಯಿತು ಅಂತ ಹೇಳಲಾಗತ್ತೆ. ಈ ಸಂದರ್ಭದಲ್ಲಿ ಯಾವಾಗ ಇವರು ಈ ಆಸ್ತಿಗೆ ಕಣ್ಣಾಕಿದ್ದಾರೆ ಅಂತ ಗೊತ್ತಾಯ್ತೋ, ಕಾರ್ತಿಕ್ ಇವರಿಗಿಂತ ಮುಂಚೆಯೇ ಆ ಜಮೀನನ್ನ ಬೇರೆಯವ್ರ ಹೆಸರಿಗೆ ಮಾರಾಟ ಮಾಡ್ತಾರಂತೆ, ಮಾರಾಟ ಮಾಡಕ್ ಮುಂದಾದ್ರಂತೆ. ಈ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಹಾಗೂ ಭವಾನಿ ರೇವಣ್ಣ ಅವರು ಕಾರ್ತಿಕ್ ಮತ್ತೆ ಅವರ ಪತ್ನಿಯನ್ನ ಕಿಡ್ನಾಪ್ ಮಾಡಿದ್ರು, ನನ್ನನ್ನು ಕೂಡ ಕಿಡ್ನಾಪ್ ಮಾಡಿ ಹಿಂಸೆ ಕೊಟ್ರು ಅಂತಕ್ಕಂಥದ್ದು ಕಾರ್ತಿಕ್ ಆರೋಪ. ಇದರ ಜೊತೆಗೆ ಇವೆಲ್ಲವಕ್ಕೂ ಮುಂಚೆ ಇದೇ ಕಾರ್ತಿಕ್ ಪ್ರಜ್ವಲ್ ರೇವಣ್ಣ ಅವರ ಮೊಬೈಲ್ನಲ್ಲಿದ್ದ ಖಾಸಗಿ ವಿಡಿಯೋಗಳನ್ನ ತಮ್ಮ ಮೊಬೈಲ್ಗೆ ವರ್ಗ ಮಾಡಿಕೊಂಡಿದ್ದರು. ಬಲ್ಲ ಮೂಲಗಳು ಹಾಗೂ ಅವರ ಆಪ್ತರು, ಘಟನೆ ಆದ ನಂತರ ಈ ಬಗ್ಗೆ ವಿಶ್ಲೇಷಕರಾಗಿ ನಿಂತಿರುವವರು, ಇವರೆಲ್ಲ ಹೇಳೋ ಪ್ರಕಾರ ಪ್ರಜ್ವಲ್ ರೇವಣ್ಣ ಅವರಿಗೆ ಒಂದಿಷ್ಟು ವ್ಯಸನಗಳಿತ್ತು. ಆ ಸಂದರ್ಭದಲ್ಲಿ ವ್ಯಸನಕ್ಕೆ ಒಳಗಾದ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಫೋನಿನಲ್ಲಿ, ಐಫೋನ್ನಲ್ಲಿದ್ದಂತಹ ವಿಡಿಯೋಗಳನ್ನ, ಅವರ ಫೇಸ್ ಲಾಕ್ ಅನ್ನ ಬಳಸಿ ಕಾರ್ತಿಕ್ ತನ್ನ ಫೋನಿಗೆ ಏರ್ ಡೋಪ್ ಅನ್ನ ಮಾಡ್ಕೊಂಡಿದ್ರು. ಐಫೋನ್ ಟು ಐಫೋನ್ ಏರ್ ಡೋಪ್ ಮಾಡ್ಕೊಂಡ್ಬಿಟ್ಟಿದ್ರು. ನಿಮ್ಗೆ ಗೊತ್ತಲ್ಲ, ಕೆಲವು ಸೆಕೆಂಡ್ಗಳಲ್ಲಿ ಈ ಫೋನಲ್ಲಿ ಇರ್ತಕ್ಕಂಥದ್ದೆಲ್ಲವನ್ನ ಈ ಫೋನಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡ್ತು. ಲಾಕ್ ಹೆಂಗ್ ಓಪನ್ ಮಾಡಿದ್ರು? ಪ್ರಜ್ವಲ್ ರೇವಣ್ಣ ಅವರ ಆಪ್ತರಾಗಿದ್ದ ಹಿನ್ನೆಲೆಯಲ್ಲಿ ಅವರೊಟ್ಟಿಗೆ ಇದ್ದಿದ್ದರಿಂದ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಪ್ರಜ್ವಲ್ ರೇವಣ್ಣ ಇದ್ದ ಸಂದರ್ಭದಲ್ಲಿ ಫೇಸ್ ಲಾಕ್ ಅನ್ನ ಬಳಸಿ ಅವರ ಫೇಸ್ ಅನ್ನ ಐಡೆಂಟಿಫೈ ಮಾಡಿಸಿ ಆ ಫೋನಲ್ಲಿ ಇದ್ದವೆಲ್ಲನೂ ಕೂಡ ಕಾರ್ತಿಕ್ ತಮ್ಮ ಮೊಬೈಲ್ಗೆ ವರ್ಗಾವಣೆ ಮಾಡಿಕೊಂಡಿದ್ದರು ಅಂತ ಹೇಳಲಾಗತ್ತೆ, ಮಾಡ್ಕೊಂಡಿದ್ದರಂತೆ. ಇದಾದ ಮೇಲೆ ಯಾವಾಗ ಈ 13 ಎಕರೆ ಆಸ್ತಿಗೋಸ್ಕರ ಗಲಾಟೆ ನಡೆದು, ಇಷ್ಟೆಲ್ಲ ಪ್ರಹಸನಗಳು ನಡೆದು, ಕಾರ್ತಿಕ್ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು, ಆದ್ರೆ ಅಲ್ಲಿ ಸೂಕ್ತವಾದ ನ್ಯಾಯ ಸಿಗಲಿಲ್ಲ ಅಂತ ಅವ್ರು ಹೇಳ್ಕೊಳ್ತಾರೆ. ಇದಾದ ನಂತರ ಇದನ್ನ ಹೆಂಗೆ ಹೊರತರಬೇಕು ಅಂತ ನೋಡಿದಾಗ ಕಾಣಿಸ್ಕೊಂಡಿದ್ದು ರೇವಣ್ಣ ದೇವೇಗೌಡರು ಕುಟುಂಬದ ವಿರುದ್ಧವಾಗಿ ನಿರಂತರವಾಗಿ ತೊಡೆತೊಟ್ಟುತ್ತಾ ನಿಂತಿದ್ದಂತಹ ದೇವರಾಜೇಗೌಡರು ಬಿಜೆಪಿ ಮುಖಂಡರು. ಇವತ್ತು
ಇವತ್ತು ಮೈತ್ರಿ ಪಕ್ಷದೊಳಗಿದ್ದು ಈ ಬಗ್ಗೆ ಮಾತನಾಡಿದರೂ ಅದನ್ನ ಫಿಲ್ಟರ್ ಮಾಡಿ ಮಾತನಾಡಬೇಕಾದಂತ ಅನಿವಾರ್ಯತೆ. ಸೊ ದೇವರಾಜೇಗೌಡರ ಹತ್ರಕ್ಕೆ ಈ ವಿಡಿಯೋಗಳೆಲ್ಲನೂ ತಗೊಂಡ್ಬಂದು ಕಾರ್ತಿಕ್ ಕೊಡ್ತಾರೆ, ನಮಗೆ ನ್ಯಾಯ ಕೊಡಿಸಿ ಅಂತ. ಅವತ್ತು ದೇವರಾಜೇಗೌಡರು ಹೇಳಿದ್ರಂತೆ, ನಾನು ಈ ಕೇಸ್ ತಗೊಳ್ಳಲ್ಲ, ಬಟ್ ಬೇರೆ ಲಾಯರ್ನ ಇಟ್ಟು ನಾನು ಈ ಕೇಸ್ನ ಮೂವ್ ಮಾಡಿಸ್ತೀನಿ ಅಂತ ಹೇಳಿದ್ರಂತೆ. ಸೊ ಹಾಗಾಗಿ ತಮ್ಮೊಟ್ಟಿಗೆ ಇರುವ ಸಾಕ್ಷಿ ಆಧಾರಗಳು ಇವೆಲ್ಲವನ್ನ ಕಾರ್ತಿಕ್ ತೆಗೆದುಕೊಂಡು ಹೋಗಿ ದೇವರಾಜೇಗೌಡರ ಕೈ ಕೊಟ್ಬಿಟ್ಟಿದ್ದಾರೆ ವಿಡಿಯೋಗಳನ್ನ. ಇವತ್ತು ಕಾರ್ತಿಕ್ ಯಾವುದೋ ಅಜ್ಞಾತ ಸ್ಥಳದಿಂದ ವಿಡಿಯೋ ಮಾಡಿ ಹೇಳ್ತಾರೆ, ನಾನು ವಿಡಿಯೋವನ್ನ ದೇವರಾಜೇಗೌಡರಿಗೆ ಮಾತ್ರ ಕೊಟ್ಟಿದ್ದೆ. ದೇವರಾಜೇಗೌಡರು ಈ ಹಿಂದೆಯೂ ಕೂಡ ಪತ್ರಿಕಾಗೋಷ್ಠಿ ಮಾಡಿ ಯಾವಾಗಲೂ ಒಂದ್ಸಲಿ ಇದೇ ರೇವಣ್ಣ ಅವರು ದೇವರಾಜೇಗೌಡರ ವಿರುದ್ಧ ಯಾವುದೋ ದೂರನ್ನ ದಾಖಲಿಸಿದ್ರು ಅಂತ ದೇವರಾಜೇಗೌಡರು ಹಾಸನದ ಪತ್ರಿಕಾಗೋಷ್ಠಿಯಲ್ಲಿ ಕುತ್ಕೊಂಡು, ರೇವಣ್ಣ ಹುಷಾರಾಗಿರೋ, ನಿನ್ನ ಮಗನ ವಿಡಿಯೋಗಳನ್ನ ನಾನು NR ಸರ್ಕಲ್ ಅಲ್ಲಿ LED ವಾಲ್ ಆಗಿ ತೋರಿಸ್ಬಿಡ್ತೀನಿ ನನ್ನ ವಿಚಾರಕ್ಕೆ ಬಂದ್ರೆ ಅಂತ ಬೆದರಿಕೆ ಹಾಕಿದ್ರು. ಸಾಕಷ್ಟು ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಹತ್ರ ಅವರ ಖಾಸಗಿ ವಿಡಿಯೋಗಳಿದ್ದಾವೆ ಅಂತ ಹೇಳಿದ್ರು. ಅಂಡ್ ಚುನಾವಣೆಗೂ ಮುನ್ನ ತಮ್ಮ ಪಕ್ಷದ ಹೈಕಮಾಂಡ್ ಆಗಿರ್ಬೋದು, ರಾಜ್ಯಾಧ್ಯಕ್ಷರುಗಳಿಗೆ ಪತ್ರವನ್ನು ಕೂಡ ಬರೆದಿದ್ರು. ಅವರೇ ಹೇಳ್ಕೊಳ್ತಾರೆ ನಾನು ಬರೆದಿದ್ದೆ ಅಂತ. ಸೊ ಕಾರ್ತಿಕ್ ತನ್ನೊಟ್ಟಿಗಿದ್ದ ವಿಡಿಯೋಗಳನ್ನ ಯಾವಾಗ ಪ್ರಜ್ವಲ್ ರೇವಣ್ಣ ಅವರ ಕುಟುಂಬದ ಮತ್ತೆ ಕಾರ್ತಿಕ್ ಅಂತ ಅಂದ್ರೆ ಅವರ ಕಾರ್ ಚಾಲಕನ ನಡುವೆ ಒಂದಿಷ್ಟು ವೈಷಮ್ಯಗಳು, ಅವರಿಬ್ಬರ ನಡುವೆ ವೈರತ್ವಗಳು, 13 ಎಕರೆ ಜಮೀನಿಗೋಸ್ಕರ ಶುರುವಾಯ್ತಲ್ಲ ಘಟನೆ, ಆ ಸಂದರ್ಭದಲ್ಲಿ ತೆಗೆದುಕೊಂಡೋಗಿ ದೇವರಾಜೇಗೌಡರ ಕೈ ಕೊಟ್ಟಿದ್ದಾರೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕಾರ್ತಿಕ್ ಅಂತೇಳಿ. ನಾನು 3 ಒಳನಸ್ಪುರ ಪಕ್ಕ ಕಡ್ವಿಂಕೋಟೆ. ನಾನು ಪ್ರಜ್ವಲ್ ರೇವಣ್ಣ ಅವ್ರ ಫ್ಯಾಮಿಲಿಗೆ ಮತ್ತು ಪ್ರಜ್ವಲ್ ರೇವಣ್ಣ ಅವರಿಗೆ 15 ವರ್ಷದಿಂದ ಡ್ರೈವರಾಗಿ ಕೆಲಸ ಮಾಡ್ತಾ ಇರ್ತೀನಿ. ಈಗ 1 ವರ್ಷದಿಂದ ನಾನು ಅಲ್ಲಿ ಕೆಲಸ ಬಿಟ್ಟಿರ್ತೀನಿ. ಏನು ಬಿಟ್ಟ ಕಾರಣ ಏನಂತಾರೆ, ಇದೇ ಮಾಧ್ಯಮದಲ್ಲೆಲ್ಲ ಬೆತ್ತರಿಸಾಗಿದೆ. ನನ್ನ ಮೇಲೆ ಆಗಿರ್ತಕ್ಕಂಥ ಜಮೀನನ್ನ ಬರ್ಸ್ಕೊಂಡವರು ನನ್ನ ಹೆಂಡತಿಗೆಲ್ಲ ಹೊಡೆದು ಹಿಂಸೆ ಕೊಟ್ಟು ನನಗೂ ಮಾನಸಿಕವಾಗಿ ಹಲ್ಲೆ ಮಾಡಿ ನಮ್ಮ ಜಮೀನನ್ನ ಬರ್ಸ್ಕೊಂಡಿರ್ತಾರೆ. ಹಂಗಾಗಿ ನಾನು ಅವ್ರ ಮನೆಯಿಂದ ಹೊರಗಡೆ ಬರ್ತೀನಿ. ಹೊರಗಡೆ ಬಂದಮೇಲೆ ನಾನು ಕೇಸ್ ಹಾಕ್ಲಿಕ್ಕೆ ಅಂತೇಳಿ ಹೋರಾಟ ಮಾಡ್ತಾ ಇರ್ತೀನಿ. ಹಂಗಾಗಿ ನನಗೆ ದೇವರಾಜೇಗೌಡರು ಇವ್ರ ವಿರುದ್ಧ ಹೋರಾಟ ಮಾಡ್ತಾ ಇರ್ತಾರೆ. BJP ಮುಖಂಡರಾದಂಥ ದೇವರಾಜೇಗೌಡರು ಒಳನಸ್ಪುರದಲ್ಲಿ BJP ಕ್ಯಾಂಡಿಡೇಟ್ ಆಗಿ ನಿಂತ್ಕೊಂಡಿರ್ತಾರೆ. ಹಂಗಾಗಿ ಇವ್ರ ಫ್ಯಾಮಿಲಿ ವಿರುದ್ಧ ಹೋರಾಟ ಮಾಡ್ತಾ ಇರ್ತಾರೆ. ನನಗೆ ಬೇರೆ ಯಾರಿಂದಲೂ ನ್ಯಾಯ ಸಿಗಲ್ಲ ಅಂತ ತಿಳ್ಕೊಂಡು ನಾನು ಇವ್ರ ಹತ್ರ ಹೋಗ್ಬಿಟ್ಟು ನನ್ನ ಕಷ್ಟ ಎಲ್ಲಾನು ಹೇಳ್ಕೊಂತೀನಿ. ಅದಕ್ಕೆ ಅವರಿದ್ದವರು, ನಿನಗೆ ಏನಾಗಿದೆ ನೋವು, ನೀನೇನು ಕಳ್ಕೊಂಡಿದ್ದೆ, ಪ್ರತಿಯೊಂದು ನಾನು ನಿನಗೆ ನ್ಯಾಯ ತೋರಿಸೋಂಥ ಕೆಲಸ ಮಾಡ್ಕೊಡ್ತೀನಿ ಅಂತೇಳಿ ನನಗೆ ಹೇಳಿರ್ತಾರೆ. ಅದು ನಂಬಿ ಅವ್ರ ಹತ್ರ ಹೋಗಿ ನಾನೆಲ್ಲ ಹೇಳ್ಕೊಂತೀನಿ. ಅದಾದಮೇಲೆ ಅವ್ರೇನು ಮಾಡ್ತಾರೆ, ನನಗೆ ಅವ್ರು ಯಾವುದೇ ಕೇಸ್ ತಗೊಳ್ಳಲ್ಲ ನಾನು ಬೇರೆ ಲಾಯರ್ ಬಿಟ್ಬಿಟ್ಟು ನಾನು ಕೇಸ್ ಹಾಕ್ತೀನಿ. ಆ ಕೇಸ್ ನಡೀತಾರೆ. ಮತ್ತು ಇವ್ರು ಏನು ಮಾಡ್ತಾರೆ ಅಂದರೆ ಮತ್ತೆ ನಾನು ಕರೆಸ್ಕೊಂಡು, ನಿನಗೆ ಕೋರ್ಟಲ್ಲಿ ಹೋರಾಟ ಮಾಡಿದ್ರೆ ನಿನ್ಗೇನು ನ್ಯಾಯ ಸಿಗಲ್ಲ, ಜನಗಳಿಗೆ ತಿಳಿಸ್ಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಡ್ಬಂದು ಮೀಡಿಯಾದಲ್ಲಿ ನಾನು ಎಲ್ಲ ರೀತಿ ಸ್ಟೇಟ್ಮೆಂಟು ಎಲ್ಲ ಮೀಡಿಯಾದಲ್ಲೂ ಕೊಡಿಸ್ತಾರೆ. ಮತ್ತು ನನ್ನ ಜೊತೆ ನಿಂತ್ಕೊಂಡು ಅದೇ BJP ದೇವರಾಜೇಗೌಡರು ನನ್ನ ಜೊತೆ ನಿಂತ್ಕೊಂಡು ಅವರು ಸ್ಟೇಟ್ಮೆಂಟ್ ಸಹಿತ ಕೊಡ್ತಾರೆ. ಅದಾದಮೇಲೆ ಇದೆಲ್ಲ ಬೆಳವಣಿಗೆ ಆದಮೇಲೆ ಪ್ರಜ್ವಲ್ ರೇವಣ್ಣ ಅವ್ರಿಗೆ ನನ್ನ ಮೇಲೆ ಒಂದು ಸ್ಟೇ ಆರ್ಡರ್ ತರ್ತಾರೆ. ಇವರು ಯಾವುದೇ ರೀತಿ ಒಂದು ಫೋಟೋ ಆಗಲಿ ವಿಡಿಯೋ ಆಗಲಿ ರಿಲೀಸ್ ಮಾಡಬಾರ್ದು, ಅಶ್ಲೀಲವಾಗಿರೋದು ಅಂತ ಹೇಳ್ಬಿಟ್ಟು ಪ್ರಜ್ವಲ್ ರೇವಣ್ಣ ನನ್ನ ವಿರುದ್ಧ ಸ್ಟೇ ತರ್ತಾರೆ. ತಂದಾದ್ಮೇಲೆ ನಾನೇನು ಮಾಡ್ತೀನಿ, ದೇವರಾಜೇಗೌಡರು ನನಗೆ ಲಾಯರ್ ಆಗಿ ಪರಿಚಯ ಇರೋದ್ರಿಂದ ನಾನು ಅವ್ರ ಹತ್ರ ಹೋಗ್ಬಿಟ್ಟು ಸ್ಟೇ ಕಾಪಿನ ಅವ್ರಿಗೆ ಕೊಡ್ತೀನಿ. ನಾನು ನೋಡಿ ಅಣ್ಣ, ಈ ಥರ ನನಗೆ ಸ್ಟೇ ತಂದಿದ್ರೆ ಏನಕ್ಕೆ ಅಂತ ಕರೆಕ್ಟಾಗಿ ಗೊತ್ತಿಲ್ಲ, ನನಗೆ ಏನಕ್ಕೆ ತಂದಿದ್ದಾರೆ ಅಂತೇಳಿ. ಅದಕ್ಕೆ ಅವರಿದ್ದರು ನಿನ್ನ ಹತ್ರ ಯಾವುದೋ ಫೋಟೋ ವಿಡಿಯೋ ಇದೆಯಂತೆ, ಅದಕ್ಕೋಸ್ಕರ ಅವರು ಸ್ಟೇ ತಂದಿದ್ದಾರೆ ಅಂತ ಹೇಳ್ತಾರೆ. ನನ್ನ ಹತ್ರ ಇದೆ ಅಂತ ಅವ್ರಿಗೆ ಯಾರು ಹೇಳಿದವರು ಅಂತೀನಿ. ಅದಕ್ಕೆ ಅವ್ರಿಗೆ ನನಗೆ ಗೊತ್ತಿಲ್ಲಪ್ಪ, ನೀನು ಉಂಟು ಹೋಗ್ಬಿಟ್ಟು ಕೇಳ್ಕೊ ಅಂತ ಹೇಳ್ತಾರೆ. ಅದಕ್ಕೆ ನಾನಿದ್ದಾನೆ ಸರಿ ಅಂತೇಳಿ ಒಪ್ಕೊಂಡು ಇದಕ್ಕೆ ಏನು ಆನ್ಸರ್ ಕೊಡ್ಬೇಕಲ್ಲ ಕೋರ್ಟಲ್ಲಿ ಯಾವ ರೀತಿ ಕೊಡೋದು ಅಂತಂದಿದ್ದಕ್ಕೆ, ನಿನ್ನ ಹತ್ರ ಇರೋ ಫೋಟೋಸು ವೀಡಿಯೋಸು ಎರಡೂ ನನ್ನ ಕೈ ಕೊಡು, ನಾನು ಅದಕ್ಕೆ ಜಡ್ಜ್ ಮುಂದೆ ಸಬ್ಮಿಟ್ ಮಾಡ್ತೀನಿ. ನಾನು ಯಾರಿಗೆ ಅದು ತೋರ್ಸೋದಾಗಿ ಇನ್ನೊಂದಲ್ಲಿ ಏನೂ ಮಾಡಲ್ಲ. ಜಡ್ಜ್ ಮುಂದೆ ಕೊಟ್ಟರೆ ನಿನಗೆ ಸ್ಟೇ ವೇಕೆಟ್ ಮಾಡೋದಕ್ಕೆ ನಿನ್ಗೇನು ಕಾನ್ ರೀತಿ ತುಡುಕಾಗ್ದಾರಂಗೆ ನಾನು ನೋಡ್ಕೊಳ್ತೀನಿ ಅಂತೇಳಿ ಇದೇ BJP ಅಭ್ಯರ್ಥಿ ದೇವರಾಜೇಗೌಡ ಅವರು ಹೇಳಿರ್ತಾರೆ ನನಗೆ. ಅವ್ರು ನಂಬಿ ನಾನೇನು ಮಾಡ್ತೀನಿ, ನನ್ನ ಹತ್ರ ಇದ್ದಂಥ ಒಂದು ಕಾಪಿನ ಅವ್ರಿಗೆ ಕೊಡ್ತೀನಿ. ಅವ್ರು ಅದನ್ನು ಯೂಸ್ ಮಾಡ್ಕೊಂಡು, ಅವ್ರು ಸ್ವಾರ್ಥಕ್ಕೆ ಯೂಸ್ ಮಾಡ್ಕೊಂಡ್ರು ಏನಕ್ಕೆ ಯೂಸ್ ಮಾಡ್ಕೊಂಡು ನನಗಂತೂ ಗೊತ್ತಿಲ್ಲ. ಕೊಟ್ಬಿಟ್ಟು ನಾನು ವಕಾಲತಿಗೆಲ್ಲ ಸೈನ್ ಮಾಡಿಬಿಟ್ಟು ಕೇಸನ್ನ ಮೂವ್ ಮಾಡಿ ಅಂತ ಹೇಳ್ಬಿಟ್ಟು ಬರ್ತೀನಿ. ಅವ್ರೇನು ಮಾಡ್ತಾರೆ, ಕೇಸ್ನೇ ಮೂವ್ ಮಾಡಿರೋದಿಲ್ಲ, ಹಂಗೆ ಇರುತ್ತೆ. ಇನ್ನೊಂದು ತಿಂಗಳಾದ್ಮೇಲೆ ನಾನು ಮತ್ತೆ ಹೋಗಿ ಕೇಳ್ತೀನಿ, ಏನಾಯ್ತಣ್ಣ ಇದು ಕೇಸು ಅಂತ ಹೇಳ್ಬಿಟ್ಟು ಕೇಳ್ತೀನಿ. ಅದಕ್ಕೆ ಅವರಿದ್ದರು, ಇಲ್ಲ ಇದು ಸದ್ಯಕ್ಕೆ ಈಗ ಮಾಡೋಕ್ಕಾಗಲ್ಲ, ಮುಂದೆ ನೆಕ್ಸ್ಟ್ ಸ್ಟೆಪ್ ನೋಡೋಣ, ಇರು ಒಂದು ಸ್ವಲ್ಪ ದಿವಸ ವೆಯ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಂತ ಹೇಳಿದ್ಮೇಲೆ ನಾನು ಹಂಗೆ ಸರಿ ಅಂತ ಸುಮ್ಮನೆ ಹಾಕ್ತೀನಿ. ನಾನು ಮತ್ತೇನು ಇದು ಮಾಡೋಕ್ಕೆ ಹೋಗಲ್ಲ ಅವ್ರ ಹತ್ರ. ಮತ್ತೆ ನಾನು ಅವ್ರ ಹತ್ರ ಏನು ಕಾಪಿ ಕೊಟ್ಟಿರ್ತೀನಿ ಅದು ಆ ಕಾಪಿ ಅವರೇ ಇಟ್ಕೊಂತಾರೆ. ಮತ್ತೆ ಕೇಳ್ತೀನಿ ನಾನು, ಇಲ್ಲ ಇದು ಕೋರ್ಟಿಗೆ ಸಬ್ಮಿಟ್ ಮಾಡಬೇಕು, ನನ್ನ ಹತ್ರ ಇರಲಿ ಬಿಡು ಅಂತ ಹೇಳ್ತಾರೆ. ನಾನು ಮತ್ತೆ ಕೇಳಕ್ಕೆ ಹೋಗಲ್ಲ. ಈಗ ಮೊನ್ನೆ ಅವರೇ ಮತ್ತೆ ಪ್ರೆಸ್ ಮೀಟ್ ಮಾಡಿಬಿಟ್ಟು ಈಗ ಒಂದು 6 ತಿಂಗಳು ಮತ್ತೆ ಅವರೇ ಪ್ರೆಸ್ ಮೀಟ್ ಮಾಡ್ತಾರೆ. ಇವ್ರದ್ದು ರೇವಣ್ಣ ಫ್ಯಾಮಿಲಿದು ಡಿಸ್ಟ್ರಿಬ್ಯೂಟ್ ಏನೋ ಜಗಳ ಆಗುತ್ತೆ. ಅವಾಗ ಹೇಳ್ತಾರೆ ಇವರೇನೆ, ನಾನು NR ಸರ್ಕಲ್ LED TV ಹಾಕಿ ಎಕ್ಸ್ಪೋಸ್ ಮಾಡ್ತೀನಿ, ನಿಮ್ದೆಲ್ಲ ಜಾತಕನ ರಾತ್ರಿಲೆಲ್ಲ ತೆಗಿತೀನಿ ಅಂತ ಹೇಳ್ತಾರೆ. ಅವಾಗ ನಾನು ಕೇಳ್ತೀನಿ ಅವ್ರನ್ನ, ಮತ್ತೆ
ಯಾಕಣ್ಣ ಈ ಥರ ಮಾಡಿದ್ವಿ ಅಂತೇಳಿ. ಅದಕ್ಕೆ ಅವ್ರಿಗೆ ನಿನ್ಗಿದ್ಕು ಸಂಬಂಧ ಇಲ್ಲ, ಸುಮ್ಮನೆ ಇರು ಅಂತ ಹೇಳ್ಬಿಟ್ಟು ಇದೇ BJP ಮುಖಂಡರಾದಂಥ ದೇವರಾಜೇಗೌಡರು ಹೇಳ್ತಾರೆ. ಇವ್ರು ಹೇಳಾದ್ಮೇಲೆ ನಾನು ಸುಮ್ಮನೆ ಆಗ್ತೀನಿ. ಅದಾದ್ಮೇಲೆ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಟಿಕೆಟ್ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಇವರೇ ಅವರ BJP ಮುಖಂಡರು ಹೈಕಮಾಂಡ್ಗೆ ಇವರೇ ಲೆಟರ್ ಬರೆದಿರ್ತಾರೆ. ಬರೆದ ಕಾಪಿನೂ ನನಗೆ ಕಳಿಸ್ತಾರೆ, ಯಾರ್ಯಾರಿಗೆ ಬರೆದಿದ್ದೀನಿ ಅಂತ ಹೇಳ್ಬಿಟ್ಟು. ನೋಡಿ ಇಂಥವ್ರಿಗೆಲ್ಲ ಬರ್ದಾಕಿದ್ದೀನಿ, ನೋಡು ನೀ ಕೋರ್ಟಲ್ಲಿ ನ್ಯಾಯ ಸಿಗಲಿಲ್ಲ ಅಂತ ಈ ಥರ ಎಲ್ಲರೂ ನ್ಯಾಯ ಸಿಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಪೋಸ್ಟಲ್ಲಿ ಹಾಕಿರೋದೆಲ್ಲ ತೋರಿಸ್ತಾರೆ ನನಗೆ. ಸರಿ ಅಂದ್ಬಿಟ್ಟು ನಾನು ಹೆಂಗಾದ್ರೂ ಸರಿ ನಂಗೆ ನ್ಯಾಯ ಸಿಕ್ಕಿದ್ರೆ ಸಾಕು ಅಂದ್ಬಿಟ್ಟು ನಾನು ಸುಮ್ಮನೆ ಆಗ್ತೀನಿ. ಈಗ ನಿನ್ನೆ ಮೊನ್ನೆ ಅವರೇ ಮತ್ತೆ ಪ್ರೆಸ್ ಮೀಟ್ ಮಾಡಿಬಿಟ್ಟು ನೀವು ಪೆನ್ ಡ್ರೈವ್ ಹಗರಣ ಆದ್ಮೇಲೆ ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ, ಬಟ್ ಅವ್ರನ್ನ ಕಾಂಟ್ಯಾಕ್ಟ್ ಸಿಗಲ್ಲ. ಮತ್ತು ಅವರ ಈ ಪೆನ್ ಡ್ರೈವ್ನ ಕಾರ್ತಿಕ್ ಬಂದ್ಬಿಟ್ಟು ನನಗೆ ಕೊಟ್ಟ, ಮತ್ತೆ ನಾನು ಬರೋಕ್ಕಿಂತ ಮುಂಚೆನೆ ಕಾಂಗ್ರೆಸ್ ಮುಖಂಡರಿಗೆಲ್ಲ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಸುಳ್ಳು ಅಪಾದನೆಲ್ಲ ಮಾಡ್ತಾವ್ರೆ. ಬಟ್ ಏನಂತಾರೆ, ನಾನು BJP ಮುಖಂಡರಾದಂಥ ನಮ್ಮ ಹೊಳೆನರಸೀಪುರ ಕ್ಯಾಂಡಿಡೇಟ್ ಆಗಿರಿ ಪರಾಜಿತ ಅಭ್ಯರ್ಥಿ ಆದ ದೇವರಾಜೇಗೌಡರು ಬಿಟ್ರೆ ನಾನು ಇನ್ನು ಯಾವುದೇ ಕಾಂಗ್ರೆಸ್ ಮುಖಂಡರಿಗಾಗಲಿ ಇನ್ನೊಬ್ರಿಗೆ ಯಾರು ಕೊಡ್ಲಿಲ್ಲ. ಕಾಂಗ್ರೆಸ್ ಅವ್ರಿಗೆ ಏನು ಕೊಡ್ಲಿಕ್ಕೆ ಅವ್ರಿಗೆ ಕಾಂಗ್ರೆಸ್ ಅವ್ರ ಜೊತೆ ಚೆನ್ನಾಗಿ ಅವ್ರ ಜೊತೆ ಒಡನಾಟ ಇಟ್ಕೊಂಡು ನಾನು ಹಾಕಿದ ಕೇಸ್ನೇ ಅದು ಬಿ ರಿಪೋರ್ಟ್ ಹಾಕ್ಬಿಟ್ಟು ಇದ್ರಲ್ಲಿ ಏನು ಸಾಕ್ಷಿ ಇಲ್ಲ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ನಾನು ಅಷ್ಟು ಸಾಕ್ಷಿ ಎಲ್ಲ ಕೊಟ್ಟರು ಅಂಥದ್ರಲ್ಲಿ ಕಾಂಗ್ರೆಸ್ ಅವ್ರ ಕೈ ನಂಬಿ ನಾನು ಹೆಂಗೆ ಹೋಗ್ಲಿ ಅಂತ ಹೇಳ್ಬಿಟ್ಟು ಇವ್ರ ಹತ್ರಕ್ಕೆ ಹೋಗಿದ್ದೆ. ಬಟ್ ಇವರು ಇದೇ ತರ ಮೋಸ ಮಾಡಿದ್ರು ನನಗೆ. ಈಗ ನಿನ್ನೆ ಮೊನ್ನೆ ನಡೆದಿರೋ ವಿದ್ಯಮಾನ ಏನಂತಾನೆ ಇವ್ರು ಬಂದ್ಬಿಟ್ಟು ಪೆಂಡ್ರೈವ್ ಇವರೇ ಹಂಚಿದ್ರು, ಇನ್ನೊಬ್ರು ಕೊಟ್ಟು ಹಂಚ್ಕೊಂಡ್ರು, BJP ಹಂಚ್ಕೊಂಡವ್ರು ನನಗೆ ಅದು ಗೊತ್ತಿಲ್ಲ. ಬಟ್ ಇವ್ರು ಒಬ್ರಿಗೆ ಬಿಟ್ಟು ನಾನು ಯಾರು ಕಾಪಿ ಕೊಟ್ಟಿಲ್ಲ. ಈಗ ನೋಡಿ ಅವ್ರು ಬಚಾವಾದಕ್ಕೋಸ್ಕರ ನನ್ನ ಮೇಲೆ ಇಲ್ದಾರ ಅಪಾದ ಹೊರಿಸ್ತಾರೆ. ಕಾಂಗ್ರೆಸ್ ಅವ್ರಿಗೆ ಕೊಟ್ಟಿದ್ದಾರೆ, ಇನ್ನೊಬ್ರಿಗೆ ಕೊಟ್ಟಿದ್ದಾರೆ. ನಾನು ಕಾಂಗ್ರೆಸ್ಗೆ ಕೊಡೋದಾಗಿಲ್ಲ ಸ್ವಾಮಿ, ನಾನು ಯಾಕೆ ನಿಮ್ಮ ಹತ್ರ ಬರ್ತಿದ್ದೇನೆ ಕೇಳೋದಕ್ಕೆ? ಅದಕ್ಕೋಸ್ಕರ ಇದಾಗಿರೋ ಅನ್ಯಾಯಗಳನ್ನೆಲ್ಲನೂ ನಾನು 15 ವರ್ಷ ಅವ್ರ ಮನೇಲಿದ್ದು ನೋಡಿದ್ದೀನಿ. ಅವ್ರು ಏನೇನು ಮಾಡಿದ್ದಾರೆ, ಯಾರು ಬಂದಿದ್ದಾರೆ, ಯಾರು ಹೋಗಿದ್ದಾರೆ, ಎಲ್ಲ ನನಗೂ ಅವ್ರು ಒಳ್ಳೇದು ಕೆಟ್ಟದ್ದು ಎಲ್ಲ ನಾನು ನೋಡಿದ್ದೀನಿ. ಅದಕ್ಕೆ ನನಗಾಗಿರೋ ಅನ್ಯಾಯ ಇನ್ಯಾರಿಗೂ ಆಗಬಾರ್ದು ಅಂತೇಳಿ ಅವತ್ತು ನಾನು ಪ್ರೆಸ್ ಮೀಟ್ ಮಾಡಿದ್ದೆ. ಅದಕ್ಕೋಸ್ಕರ ಈಗ ಮೊನ್ನೆ ನಮ್ಮ ಜೊತೆಲೆ ಕೆಲಸ ಮಾಡ್ತಿದ್ದಂಥ ಒಬ್ರು ಪ್ರೆಸ್ ಮೀಟ್ ಮಾಡಿದ್ದಾರೆ. ಅದಕ್ಕೋಸ್ಕರ ಅವ್ರ ಹಂಗೆ ಬೇರೆಯವರು ಬಂದು ಹೊರಗಡೆ ಬಂದು ಮಾಡಿ ಅಂತ ಕೇಳ್ತೀನಿ. ಈಗ ಇದಕ್ಕೋಸ್ಕರನೇ ನಾನು SIT ಮುಂದೆ ಇವತ್ತು ನಾನು ಹಾಜರಾಗಿ ನನ್ನ ಹತ್ರ ಇರೋ ಡಾಕ್ಯುಮೆಂಟ್ ಎಲ್ಲ ಸಬ್ಮಿಟ್ ಮಾಡಿ ನಾನು ನನಗೇನು ಗೊತ್ತಿದೆ ಅದೆಲ್ಲ SIT ಮುಂದೆ ಹೇಳ್ಕೊಂತೀನಿ. ಇದರಿಂದ ನ್ಯಾಯ ಸಿಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಇದಾದ ನೆಕ್ಸ್ಟ್ ಸ್ಟೆಪ್ ನಾನು ಕೂಲಂಕುಷವಾಗಿ SIT ಮುಂದೆ ಬಂದಾದ್ಮೇಲೆ ಮೀಡಿಯಾದ ಮುಂದೆ ಇದೇ ನಿಮ್ಮ ಮಾಧ್ಯಮದ ಮುಂದೆ ಬಂದು ನಾನೆಲ್ಲಾನು ವಿವರವಾಗಿ ಹೇಳ್ಕೊಳ್ಳೋಂಥ ಕೆಲಸ ನಾನು ಮಾಡ್ತೀನಿ. ದಯಮಾಡಿ ಇದರಲ್ಲಿ ಯಾವುದೇ ಒಂದು ಕಾಂಗ್ರೆಸ್ನ ನಾಯಕರುಗಳನ್ನಾಗಲಿ ಇನ್ನೊಬ್ಬರಲ್ಲಿ ಯಾರು ಬೆಳೆಸಬೇಡಿ. ಬಟ್ ನಾನು ರಾಜಕಾರಣ ಇಂಟ್ರೆಸ್ಟ್ ಇಲ್ಲ, ನಾನು ರಾಜಕಾರಣ ವ್ಯಕ್ತಿನೂ ಅಲ್ಲ. ನಾನು BJP ಮುಖಂಡರು ದೇವರಾಜೇಗೌಡರು ಬಿಟ್ರೆ ಇನ್ಯಾರಿಗೂ ಒಂದು ತುಣುಕು ನಾನು ಯಾರಿಗೂ ಕೊಟ್ಟಿಲ್ಲ. ದಯಮಾಡಿ ಆ ಥರ ಯಾರು ಅಂದ್ಕೊಂಡ್ರೆ ದಯಮಾಡಿ ಕ್ಷಮಿಸಿ. ಇದ್ರ ಬಗ್ಗೆ ಎಲ್ಲ ನಾನೇ ಬಂದು ಮೀಡಿಯಾದಲ್ಲಿ ಹೇಳೋಂಥ ಕೆಲಸ ಮಾಡ್ತೀನಿ. ಇವತ್ತು SIT ಹೋಗ್ತಾ ಇದ್ದೀನಿ, ಹೋಗ್ಬಿಟ್ಟು ಬಂದು ಎಲ್ಲ ಕೆಲಸನೂ ನೆಕ್ಸ್ಟ್ ಏನ್ ತಗೊಂತೀನಿ ಮಾಧ್ಯಮದ ಮುಂದೆ ಹೇಳುವಂತ ಕೆಲಸ ಮಾಡ್ತೀನಿ. ದೇವರಾಜೇಗೌಡರು ಹೇಳ್ತಾರೆ, ಕಾರ್ತಿಕ್ ನನಗ್ ವಿಡಿಯೋ ಕೊಟ್ಟಂಗೆ ತಗೊಂಡೋಗಿ DK ಶಿವಕುಮಾರ್ ಅವ್ರಿಗೂ ಕೂಡ ಕೊಟ್ಟಿದ್ದಾರೆ, ಕಾಂಗ್ರೆಸ್ ಮುಖಂಡರಿಗೂ ಕೂಡ ಕೊಟ್ಟಿದ್ದಾರೆ ಅನ್ನೋದು ದೇವರಾಜೇಗೌಡರು. ಕಾರ್ತಿಕ್ ಹೇಳ್ತಾರೆ, ನಾನು ದೇವರಾಜೇಗೌಡರು ಬಿಟ್ಟು ಬೇರೆ ಯಾರಿಗೂ ಕೂಡ ವಿಡಿಯೋ ಕೊಟ್ಟಿಲ್ಲ ಅಂತ. ಯಾರು ವಿಡಿಯೋ ಕೊಟ್ರೋ ಬಿಟ್ರೋ ಒಟ್ಟಿನಲ್ಲಿ ವಿಡಿಯೋ ಕೊಟ್ಟವರು ಕಾರ್ತಿಕ್ ಅನ್ನೋದು ಗೊತ್ತಾಯ್ತು. ಯಾರಿಗೆ ಕೊಟ್ರು ಅನ್ನೋದು ಸೆಕೆಂಡ್ ಪಾರ್ಟ್. ಮೊದಲನೇ ಪಾರ್ಟ್ನಲ್ಲಿ ವಿಡಿಯೋಗಳನ್ನ ಕೊಟ್ಟಿದ್ದು ಕಾರ್ತಿಕ್ ಅನ್ನೋದು ಗೊತ್ತಾಯ್ತು. ನಾನು SIT ಮುಂದೆ ಇವೆಲ್ಲವನ್ನ ಹೇಳ್ತೀನಿ ಅಂತ ಸ್ವತಃ ಕಾರ್ತಿಕ್ ಅವರು ಕೂಡ ಬೈಟಲ್ಲಿ ಹೇಳ್ಕೊಂಡಿದ್ದಾರೆ. ಸೊ ಎಲ್ಲಿಂದ ಸ್ಟಾರ್ಟ್ ಆಯ್ತು ಇದು? ಕಾರ್ತಿಕ್ ಅವರ 13 ಎಕರೆ ತೋಟ, ಕಾರ್ತಿಕ್ ಅವರ ಅನ್ನೋದಕ್ಕಿಂತ ಕಾರ್ತಿಕ್ ಅವರ ಹೆಸರಿನಲ್ಲಿದ್ದಂತಹ 13 ಎಕರೆ ತೋಟದ ಮೇಲಿನ ವ್ಯಾಮೋಹದಿಂದ ಶುರುವಾಗಿ ಇವತ್ತು ರಸ್ತೆ ಬೀದಿಗಳಲ್ಲಿ ತಮ್ಮ ನಡುವಿನ ದ್ವೇಷ, ಅಸೂಹೆ, ಇದ ಕಾರಣಕ್ಕೋಸ್ಕರ ಅಮಾಯಕ ಹೆಣ್ಮಕ್ಳು ಅಂತ ಕರಿಬೇಕಾ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಹೆಣ್ಣು ಮಕ್ಕಳ ಮರ್ಯಾದೆ ಇವತ್ತು ನಡು ರಸ್ತೆಯಲ್ಲಿ ಬೆತ್ತಲಾಗಿ ನಿಂತುಬಿಡ್ತು. ತಮ್ಮ ರಾಜಕೀಯ ದ್ವೇಷ, ಅಸೂಹೆಗೋಸ್ಕರ ಒಂದು ಕೆಟ್ಟ ಪರಿಸ್ಥಿತಿಯನ್ನ ಹಾಸನದಲ್ಲಿ ನಿರ್ಮಾಣ ಮಾಡಿದ್ರು. ಇಡೀ ರಾಷ್ಟ್ರ ಮಟ್ಟದಲ್ಲಿ ಹಾಸನದವರು ನಾವು ಅಂತ ಹೇಳ್ಕೊಳಕ್ ಆಗದೆ ಇರೋಂತಹ ಹೀನ ಸ್ಥಿತಿಗೆ ತೆಗೆದು ನಮ್ಮ ಪರಿಸ್ಥಿತಿ ನಿಲ್ಲಿಸ್ಬಿಟ್ರು. ಇವತ್ತು ಆ ಸ್ಥಿತಿಗೆ ಬಂದು ನಿಂತಿದ್ದೀವಿ ನಾವು. ದಿನ ಬೆಳಗಾದ್ರೆ ಹಾಸನದ ಪೆಂಡ್ರೈವ್ ಪ್ರಕರಣ, SIT ರಚನೆ ಮಾಡಲಾಗಿದೆ, ಇವೆಲ್ಲವೂ ಆಗಿದೆ. ಇವೆಲ್ಲದರ ನಡುವೆ ಒಟ್ಟಿನಲ್ಲಿ ವಿಡಿಯೋ ಹೊರಗೆ ಬಂದಿದ್ದು ಹೇಗೆ ಅನ್ನೋದಕ್ಕೆ ಕಾರಣ ಕಾರ್ತಿಕ್ ಅವರ ಕಾರು ಚಾಲಕ ಅಂತ ಗೊತ್ತಾಯ್ತು. ಇದಾದ ಮೇಲೆ ಕಾರ್ತಿಕ್ ಹೇಳ್ತಾ ಇರೋದು, ನಾನು ದೇವರಾಜೇಗೌಡರಿಗೆ ಮಾತ್ರ ವಿಡಿಯೋ ಕೊಟ್ಟಿದ್ದೆ ಅಂತ. ದೇವರಾಜೇಗೌಡರು ಹೇಳ್ತಾರೆ, ಕಾರ್ತಿಕ್ ನನಗೆ ಕೊಟ್ಟಂಗೆ ಕಾಂಗ್ರೆಸ್ DK ಶಿವಕುಮಾರ್ಗೂ ಕೊಟ್ಟಿದ್ರು ಅಂತ. ಇದು ಯಾರ ಮೂಲಕ ಹೊರಬಂತು ಅನ್ನೋದು ಕೂಡ ಇಲ್ಲಿ ಮುಖ್ಯ. ಹೌದು, JDS ಅವ್ರು ಹೇಳ್ತಾರೆ ವಿಡಿಯೋ ಹೊರಗೆ ಬಿಟ್ಟವ್ರು ಯಾರು ಅವ್ರ ವಿರುದ್ಧ ಕ್ರಮ ಆಗಬೇಕು. ಹೌದು, ನಾನು ಕೂಡ ಅದನ್ನೇ ಕ್ಲೈಮ್ ಮಾಡ್ತೀವಿ. ವಿಡಿಯೋವನ್ನ ಹೊರಬಿಟ್ಟು ಮಹಿಳೆಯರ ಮರ್ಯಾದೆಯನ್ನ ಹರಾಜು ಹಾಕ್ತವ್ರ ಮೇಲೂ ಕೂಡ ಕ್ರಮ ಆಗಬೇಕು. SIT ಈ ದಿಕ್ಕಿನಲ್ಲೂ ಕೂಡ ಕೆಲಸ ಮಾಡಬೇಕು. ಅಂಡ್ ಸೈಮಲ್ಟೇನಿಯಸ್ಲಿ ವಿಡಿಯೋ ಮಾಡಿಕೊಂಡ ವಿಕೃತನ ಮೇಲೂ ಕೂಡ
ಕಠಿಣ ಕ್ರಮ ಆಗಬೇಕು ಅಂತ ನೆನ್ನೆ ಹಾಸನದಲ್ಲಿ ಒಂದು ದೊಡ್ಡ ಪ್ರತಿಭಟನೆ ನಡೀತು. ಇವೆಲ್ಲವೂ ಕೂಡ ಆಗಬೇಕು. ಜೊತೆಗೆ ಒಂದು ವೇಳೆ ನೀವು ವಿಡಿಯೋವನ್ನ ಹೊರ ಬಿಡಲೇಬೇಕು ಅಂದಿದ್ರೆ ಆ ಮಹಿಳೆಯರ ಮುಖನಾದ್ರೂ ಬ್ಲರ್ ಮಾಡ್ಬೋದಾಗಿತ್ತಲ್ರಿ, ಆ ಮಹಿಳೆಯರ ಗುರುತು ಪತ್ತೆ ಆಗದಂತೆ ಮಾಡ್ಬೋದಾಗಿತ್ತಲ್ರಿ. ಒಂದು ಕ್ಷಣ ಮುನ್ನೆಚ್ಚರಿಕೆ ತೆಗೆದುಕೊಂಡಿದ್ರೆ ಆ ಹೆಣ್ಮಕ್ಳ ಬದುಕು, ಅವರ ಕುಟುಂಬದ ಬದುಕು, ಅವ್ರ ಸಮಾಜದಲ್ಲಿ ತಲೆ ಎತ್ಕೊಂಡು ಓಡಾಡಕ್ಕಾಗದೇ ಇರತಕ್ಕಂಥ ಪರಿಸ್ಥಿತಿಗೆ ತಂದು ನಿಲ್ಸಿದ್ದೀರಲ್ಲ, ಅವ್ರ ಬದುಕನ್ನಾರು ಸುಧಾರಿಸ್ಬೋದಾಗಿತ್ತಲ್ಲ. ಇವತ್ತು ವಿಡಿಯೋ ಮಾಡಿದವರು ಎಲ್ಲೋ ಯಾವುದೋ ದೇಶದಲ್ಲಿ AC ರೂಮಲ್ಲಿ ಕೂತವ್ರೆ, ವಿಡಿಯೋ ಹರಿಬಿಟ್ಟವರು ಇವತ್ತು ಯಾವುದೋ AC ರೂಮಲ್ಲಿ ಕೂತ್ಕೊಂಡು ಮೀಟಿಂಗ್ ಮಾಡ್ತಿರ್ತಾರೆ. ಬಟ್ ಆ ಹೆಣ್ಮಕ್ಳ ಪರಿಸ್ಥಿತಿ, ಹೆಣ್ಣು ಮಕ್ಕಳ ಸ್ಥಿತಿ ಏನು ಅನ್ನೋದನ್ನ ನಾವೆಲ್ಲ ಯೋಚನೆ ಮಾಡಬೇಕಾಗತ್ತೆ. ಒಟ್ನಲ್ಲಿ ನಾನು ನಿಮ್ಗೆ ಹೇಳಕ್ ಹೊರಟಿದ್ದು ವಿಡಿಯೋ ಯಾಕೆ ಹೊರಗೆ ಬಂತು, ಹೆಂಗ್ ಹೊರಗೆ ಬಂತು ತೆರೆದಿಟ್ಟಿದ್ದೀವಿ ಇಷ್ಟೇ. ಇದನ್ನ ನಾವು ಹೇಳ್ತಾ ಇರೋದಲ್ಲ, ಸ್ವತಃ ಕಾರ್ತಿಕ್ ಅವರೇ ಹೇಳ್ಕೊಂಡ್ಬಿಟ್ಟಿದ್ದಾರೆ. ವಿಡಿಯೋವನ್ನ ಕೊಟ್ಟಿದ್ದು ನಾನೇ, ಅವ್ರ ಕೈಗೆ ಹೆಂಗ್ ಬಂತು ಅನ್ನೋದಕ್ಕೆ ಒಂದಿಷ್ಟು ಕಥೆಗಳನ್ನು ಅದನ್ನು ಕೂಡ ಹೇಳ್ತೀವಿ. ಒಟ್ಟಿನಲ್ಲಿ ಹಾಸನದ ಸಂಸದರಾಗಿದ್ದವರು, NDA ಅಭ್ಯರ್ಥಿ ಆಗಿದ್ದವರು, ಸದ್ಯ JDS ಪಕ್ಷವೇ ಅವರನ್ನ ಅಮಾನತ್ತುಗೆ ಒಳಗಾಗಿರ್ತಕ್ಕಂಥವ್ರು ಪ್ರಜ್ವಲ್ ರೇವಣ್ಣ ಅವರದು ಎನ್ನಲಾಗುತ್ತಿರುವ ವಿಡಿಯೋಗಳು. ಯಾಕೆ ನಾನು ಎನ್ನಲಾಗುತ್ತಿರುವ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ SIT ತನಿಖೆ ನಡೀತಾ ಇದೆ. ಲೆಟ್ ಇಟ್ ಪ್ರೂವ್, ಒಂದ್ಸಲಿ ಪ್ರೂವ್ ಆಗ್ಲಿ ಅದು ಅವ್ರದ್ದು ಅಲ್ಲವೋ, ಮಾಫ್ ಮಾಡಿದ್ದಾರೆ ಅಂತ ಒಂದಿಷ್ಟು ಅವ್ರ ಕಡೆ ಯಾರೋ ಲಾಯರ್ ಕಂಪ್ಲೇಂಟ್ ಕೊಟ್ಕೊಂಡಿದ್ದಾರೆ. ಇವೆಲ್ಲ ನೋಡೋಣ ಮುಂದಿನ ದಿವಸದಲ್ಲಿ ಎಲ್ಲಿ ಬಂದು ನಿಲ್ಲುತ್ತೆ. ಹಾಸನದ ಮರ್ಯಾದೆ ಏನಂತೂ ಕಳೆದಾಯ್ತು. ಕೊನೆ ಪಕ್ಷ ಆರೋಪಿಗಳು ಯಾರು ಅನ್ನೋದಾರು ಹೊರಗೆ ಬಂದು ಅವರಿಗಾರು ಒಂದಿಷ್ಟು ಶಿಕ್ಷೆ ಆಗಲಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ BBC TV, ಸತ್ಯದ ಕಡೆ ನಮ್ಮ ನಡೆ.